ಓಕೆ, ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಮೇಡಮ್ ನಿಮಗೆ? ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಬೇಕು. ಓಕೆ, ಅಲ್ಲ ನಿಮ್ಗೆ ಗೊತ್ತಿರೋರು ಎಷ್ಟೊಂದು ಜನ ಇದಾರಲ್ಲ, ಹಂಗಾಗಿ ಪರ್ಟಿಕ್ಯುಲರ್ ಇಂಥವ್ರೆ ಗೆಲ್ಬೇಕು ಅಂತ ಏನೋ ಇದೆ? ಅಲ್ಲ, ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಬೇಕು. ಎಲ್ಲ ಗಿಲ್ಲಿ ಅಂತ ಬಟ್ ನಿಮ್ ಫ್ರೆಂಡ್ ಗಿಲ್ಲಿ ಅಂತ ಗೆಲ್ಬೇಕು ಅಂತ ಅಂದ್ಬಿಟ್ಟು ಏನಾದ್ರು ವಿಶ್ ಮಾಡ್ತೀರಾ ಅಂತ ಅವ್ರಿಗೆ ಏನಾದ್ರು? ಆ ವಿಷ್ ಎಲ್ಲರಿಗೂ ಮಾಡ್ತೀನಿ, ಚೆನ್ನಾಗಿ ಆಡೋರ್ಗೆ ಎಲ್ಲರಿಗೂ ವಿಶ್ ಮಾಡ್ತೀನಿ. ಯಾರು ಚೆನ್ನಾಗಿ ನಮ್ಮ ಹತ್ರ ಬೇಡ. ಇಲ್ಲಿ ಆಟ ನೋಡಿ ನಿಮ್ಗೆ ಹೆಂಗ ಅನ್ಸ್ತು ಮೇಡಮ್? ಒಳಗಡೆ ನಾನು ಒಳಗಡೆ ಹೋಗಿಲ್ಲ ಸರ್, ನೋಡ್ತಾ ಇಲ್ಲ. ಬಿಗ್ ಬಾಸ್ ನೋಡ್ತಾ ಇಲ್ಲ ಮೇಡಮ್ ನೀವು? ಕ್ಲಿಪ್ಪಿಂಗ್ಸ್ ನೋಡ್ತಾ ಇದೀನಿ ಫೋನಲ್ಲಿ. ನಿಮ್ಮ ಪಾರ್ಟ್ನರ್ ಅಂದ್ರೆ ಡಿಕೆಡಿಲಿ ಇರ್ತಕ್ಕಂತಹ ಪಾರ್ಟ್ನರ್ ಈಗ ಬಿಗ್ ಬಾಸ್ ಕಪ್ ನ ಒಡೆಯ 50 ಲಕ್ಷ ಗೆದ್ದಿದ್ದಾರೆ. ಸೊ ಎಷ್ಟು ಖುಷಿ ಇದೆ. ಹಾಗೆ ನಮ್ಮ ಶರವಣ ಸರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ, ಸುದೀಪ್ ಅವರು 10 ಲಕ್ಷ ಕೊಟ್ಟಿದ್ದಾರೆ. ಇವಾಗ ಇನ್ನೇನು ಕೋಟ್ಯಾಧಿಪತಿಗೆ ಇನ್ನು 20 ಲಕ್ಷ ಕಮ್ಮಿ ಅಷ್ಟೇ ಗಿಲ್ಲಿ ಅವರು. ನಿಮಗೆ ಎಷ್ಟು ಖುಷಿ ಇದೆ ಆಸ್ ಎ ಗೆಳೆಯನಾಗಿ? ಇಲ್ಲ, ನೀವು ಕೋಟ್ಯಾಧಿಪತಿಗೆ 20 ಲಕ್ಷ ಕಮ್ಮಿ ಅಂತ ಹೇಳಿದ್ರಲ್ಲ, ಇಟ್ಸ್ ವೆರಿ ರಾಂಗ್. ಅವ್ರ ಆಲ್ರೆಡಿ ಕೋಟ್ಯಾಧಿಪತಿ, ಅವ್ರಿಗೆ 40 ಕೋಟಿ ಏನೋ ಓಟ್ ಬಂದಿದೆ ತಾನೆ. ಸೊ ಕೋಟ್ಯಾಧಿಪತಿ ಆಗಿದ್ದಾರೆ ಅವರು. 20 ಲಕ್ಷ ಏನು ಕಮ್ಮಿ ಇಲ್ಲ, ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ. ಸೊ ಖುಷಿ ಇದೆ. ಗಿಲ್ಲಿ ಅವ್ರ ಜೊತೆ ಏನು ಸ್ಕಿಟ್ಸ್ ಆಗ್ಲಿ ಡಾನ್ಸ್ ಆಗ್ಲಿ ಮಾಡಿ ಅವ್ರ ಜೊತೆ ಮಾತಲ್ಲಿ ಪಳಗಿ ನೋಡಿ ನೀವು ಈ ತರ ಡೈಲಾಗ್ಸ್ ಹೇಳೋದು ಪ್ರಾಸ ಹೇಳೋದು ಕಲ್ಪಿಟ್ಟಿದ್ದೀರಾ? ಹಂಗ ಅನ್ಕೊಂಡ್ರೆ ನಮ್ಮ ಅಪ್ಪನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಮನೇಲಿ ಇದ್ದಾಗ್ಲೂ ಗಿಲ್ಲಿ ಅಂದರೆ ಒಬ್ಬ ಎಂಟರ್ಟೈನರ್, ತುಂಬ ಆ್ಯಕ್ಟಿವ್ ಆಗಂತೂ ಇರ್ತಾನೆ ಮಾತಲ್ಲಿ. ಅವ್ನು ಏನು ಮಾಡ್ತಾನೆ ಅಂದರೆ ಯಾರು ಒಬ್ಬರನ್ನ ಹಿಡ್ಕೋತಾನೆ, ಅವ್ರನ್ನ ಕಾಮಿಡಿ ಮಾಡಿ ಅವ್ರು ಟ್ರಿಗರ್ ಆದಾಗ ಅದೇ ಒಂದು ಕಂಟೆಂಟ್ ಆಗುತ್ತೆ ಅಂತ ಅವನಿಗೆ ಗೊತ್ತು. ಮತ್ತು ಯಾವುದಾದ್ರೂ ಒಂದು ತಪ್ಪುಗಳಾದಾಗ ಆ ತಪ್ಪದಲ್ಲಿ ಅವನು ಮಧ್ಯೆ ಹೋಗ್ತಾನೆ, ನಿಂತ್ಕೊಳ್ಬೇಕು, ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಇಲ್ಲ ನಾನು ಒಳ್ಳೆಯವನು ಆಗ್ತೀನಿ ಅಂದರೆ ಗೊತ್ತು ಅವನಿಗೆ. ಆಟ ತುಂಬ ಚೆನ್ನಾಗಿ ಗೊತ್ತು, ತುಂಬ ಸ್ಮಾರ್ಟ್ ಇದ್ದಾನೆ ಅವನು. ಆಕಾಶವೇ ಕುಸಿದು ಬೀಳುವ ಅಂತ ಕೊಟ್ಟಿದ್ದೀನಿ, ದಂಡಪಿಂಡ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಮನೇಲಿ ಇಡೀ ಮನೇನೇ ಕೊಟ್ಟಿದ್ದಾರೆ ಬಿಡಿ, ಅವನೇನು ಕೆಲಸ ಮಾಡಲ್ಲ ಅಂತ. ಅಲ್ಲಿದ್ದಾಗಲೂ ನಾವು ನಕ್ಕಿದ್ದೀವಿ ಕೆಲವೊಂದು ಅವನ ಕಾಮಿಡಿಗೆ. ಮಿತಿ ಮೀರಿದಾಗ ಅಥವಾ ವೃದ್ಧರು ಅಂತ ಹೇಳೋದು ಏನೇನೋ ಮಾಡಿ ಇದು ಮಾಡ್ತಿದ್ದ ಅವನು. ಅವಾಗೆಲ್ಲ ಬೇಜಾರಾಗಿದೆ. ಬಟ್ ನಾನು ಮತ್ತೆ ಸ್ವಲ್ಪ ಹೊತ್ತು ಅವನೇ ಹೇಳಿದ್ದಾನೆ, ಗಿಲ್ಲಿ 10 ನಿಮಿಷಕ್ಕೆ ಆದರೆ ಇವಳು ಮತ್ತೆ ಬಂದು ಮಾತಾಡಿಸ್ತಾಳೆ. ಆ ಟೈಮಿಗೆ ಇರಿಟೇಟ್ ಆದರೂ ಮತ್ತೆ ಹೋಗಿ ಮಾತಾಡಿಸ್ತಾ ಇದ್ವಿ. ನಾನು ಹೋಗ್ತಾ ಬರ್ತಾ ಕಾಫಿ ಪುಡಿಕಳಿ ಹಂಗೆ ಹಿಂಗೆ ಅಂತಿದ್ದ. ಅದು ಒಂದ್ಸಲ ಚಂದ. ಅವ್ನ ಸ್ಟ್ರಾಟರ್ಜಿನೇ ಅದು, ಟ್ರಿಗರ್ ಮಾಡಿ ನಮ್ಮನ್ನು ಕೆಟ್ಟರ್ ಮಾಡೋದು. ಏನ್ ಬೇಕಾದ್ರೂ ಮಾತಾಡೋದ ನೀವು? ಬಾಯಿದ್ರೆ ಏನ್ ಬೇಕಾದ್ರೂ ಮಾತಾಡೋದು. ಅವ್ನು 10 ಸಲ ಹೇಳಿರೋದು ಜನ ಕೇಳಿಸಿರಲ್ಲ. ಒಂದ್ಸಲ ಹೇಳಿದಾನೆ ಅದಕ್ಕೆ ಇವ್ರು ಅಫೆಂಡ್ ಆಗಿದ್ದಾರೆ ಅಂತ ಅನ್ಕೋತಾರೆ. 10 ಸಲ ಹೋಗ್ತಾ ಸುಮ್ಮನೆ ಅಂತೂ ಯಾರನ್ನೂ ಕೂರಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲೊಂದು ಜಗಳ ಆಗಿ ಶಾಂತಿ ಆದ್ರೆ ಅವನಿಗೆ ಶಾಂತಿ ಬೇಡವಾಗ ಹೋಗಿ ಕೆದ್ಕೋದೆಲ್ಲ ಮಾಡ್ತಾನೆ ಅವನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ತುಂಬಾ ಖುಷಿ ಆಗುತ್ತೆ. ಈ ಸಲ ಎಲ್ಲಿ ಹೋದ್ರು ಬಿಗ್ ಬಾಸ್ ಅಂದ್ರೆ ಒಂದು ದೊಡ್ಡ ಫೀವರ್ನ ಕ್ರಿಯೇಟ್ ಮಾಡ್ತು ಸೀಸನ್ 12. ಅದರ ಒಂದು ಪಾರ್ಟ್ ಆಗೋದಕ್ಕೆ ಅಥವಾ ಒಂದು ಕಂಟೆಸ್ಟೆಂಟ್ ಆಗೋದಕ್ಕೆ ತುಂಬಾ ಖುಷಿ ಇದೆ. ಗಿಲ್ಲಿ ವಿನ್ ಆಗಿದ್ದಾನೆ ಅಂದ್ರೆ ಅಷ್ಟು ಜನ ವೋಟ್ ಮಾಡಿದ್ದಾರೆ, ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ನನಗೆ ತುಂಬಾ ಖುಷಿನೇ ಇದೆ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಪ್ರೀತಿ ಗಳಿಸಿದ್ದಾರೆ, ತುಂಬಾ ಚರ್ಚೆ ಆಗೋ ಹಾಗೆ ಮಾಡಿದ್ದಾರೆ. ಸೊ ಅದಕ್ಕೆ ಜನಕ್ಕೂ ಕೂಡ ಥ್ಯಾಂಕ್ಸ್ ಇರಬೇಕು, ಯಾಕಂದ್ರೆ ಅಷ್ಟು ಇಷ್ಟಪಟ್ಟು ನೋಡಿದ್ದಾರೆ ನಮ್ಮ ಸೀಸನ್ ಅಂತ. ನಿಮ್ಮ ಸ್ನೇಹಿತೆ ಏನಾದ್ರು ವಿನ್ ಆಗಿಲ್ಲ ಅಂತ ಏನಾದ್ರು ನಿಮಗೆ ಬೇಜಾರಿದೆಯಾ ಅಂತ? ಇಲ್ಲ, ನನಗೆ ಒಬ್ಬ ಸ್ನೇಹಿತೆ ಆಗಿ ವಿನ್ ಆಗಬೇಕು ಅಂತ ಇತ್ತು, ಬಟ್ ಅದು ಆಗಿಲ್ಲ. ಕೊಂಚ ಬೇಜಾರು ಇದ್ದೇ ಇರುತ್ತೆ ಅವ್ರು ವಿನ್ ಆಗಬೇಕಾಗಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ರಿಸಲ್ಟ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಲ್ಲ. ಯಾರು ವಿನ್ ಆಗಿದಾರೋ ಇಲ್ವೋ ಎಲ್ರ ಮನ್ಸನ್ನಂತೂ ಕದ್ದಿದ್ದಾರೆ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಸಿಕ್ದಾಗ ನಾನು ವಿಶ್ ಮಾಡಿದೆ, ಯಾಕಂದ್ರೆ ಆಚೆಗೆ ಬಂದ್ಮೇಲೆ ಎಲ್ಲರೂ ಎಷ್ಟು ಬಿಸಿ ಇರ್ತಾರೆ, ಎಲ್ಲರೂ ಇಂಟರ್ವ್ಯೂಗೆ ಎಷ್ಟು ಮಾತಾಡ್ತಾರೆ ಅಂತ ಗೊತ್ತು. ಸೊ ಹಾಗಾಗಿ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಇಲ್ಲೇ ಸಿಕ್ದಾಗ ವಿಶ್ ಮಾಡಿದೆ, ಮಾತಾಡ್ಸ್ತಾ. ನಂಗೆ ತುಂಬಾ ಖುಷಿ ಆಯ್ತು. ಗಿಲ್ಲಿ ಎಲ್ಲಾ ಕಡೆ ಗಿಲ್ಲಿ ಹವಾ ಅಂದ್ರೆ ಆ ತರ ಒಂದು ಫೇಮ್ ಎಲ್ರಿಗೂ ಬರಲ್ಲ. ಅದು ಎಲ್ಲೋ ನಾವು ಪಡ್ಕೊಂಡು ಬಂದ್ರೆ ಮಾತ್ರ ಬರೋದು. ಸೊ ಅದು ಗಿಲ್ಲಿಗೆ ಸಿಕ್ಕಿದೆ. ಐ ಆಮ್ ಹ್ಯಾಪಿ ಫಾರ್ ಹಿಮ್. ನಿನ್ನ ಮಾತು ಕೇಳ್ತಾ ಇದ್ರೆ